ಹಾಯ್ ಫ್ರೆಂಡ್ಸ್, ಇದು ಬಾಡಿಗೆ ಮನೆಯಲ್ಲಿ ಹಾಲು ಉಗ್ಸೋ ಅಂಥ ವಿಡಿಯೋ. ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಸಾಮಾನು, ಹಾಗೆ ಒಂದು ದೇವ್ರ ಫೋಟೋ. ಯಾವಾಗ್ಲೂ ಅಷ್ಟೇ ನಾವು ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಫಸ್ಟು ನಮ್ಮ ಹಳೆ ವಸ್ತುಗಳು ಏನೋ ಐಟಮ್ಸ್ ಎಲ್ಲ ತೊಗೋ ಹೋಗ್ಬಾರ್ದು. ಯಾವತ್ತು ಚೆನ್ನಾಗಿರುತ್ತೋ ಆ ದಿನ ನೋಡಿಕೊಂಡು ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ನಿಮಗೆ ಏನೇ ಒಂದು ಫರ್ನಿಚರ್ ಆಗಲಿ, ಪಾತ್ರೆಗಳಾಗಲಿ ಐಟಮ್ಸ್ನ ತೊಗೊಂಡೋಗ್ಬೇಕು. ಮತ್ತು ಈ ಮನೆಯಲ್ಲೂ ಕೂಡ ನಾನು ದೀಪನ ಹಚ್ಚಿಟ್ಟಿದ್ದೀನಿ. ಎಲ್ಲನೂ ಖಾಲಿ ಮಾಡಿಲ್ಲ. ಇಲ್ಲೂ ಕೆಲವೊಂದು ದೇವ್ರ ಫೋಟೋಗಳೆಲ್ಲ ಇದೆ. ಸೊ ನಿಧಾನಕ್ಕೆ ಖಾಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಇವಾಗ ಕಳಸ ಎಲ್ಲ ರೆಡಿ ಮಾಡಿಕೊಂಡು ಕಳಸಕ್ಕೆ ನೀರು ತುಂಬಿಕೊಂಡು ತೊಗೊಬಂದು ದೇವ್ರ ಮನೆಗೆ ಇಡ್ತಾಯಿದ್ದೀನಿ. ಸೊ ತುಳಸಿ ಕಟ್ಟನ್ನು ಕೂಡ ತೊಗೊಂಡೋಗ್ಬೇಕು ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೂ ಅಥವಾ ಮನೆ ಚೇಂಜ್ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಅಲಂಕಾರ ಮಾಡಿ ಸೊ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಅದ್ರದ್ದು ವೀಡಿಯೋ ಮಾತ್ರ ತೆಗೆದಿಲ್ಲ. ಸೊ ನಾವು ಆತ್ರವಾಗಿ ಇರಲಿ ಅಂತ ಒಂದು ಶಾರ್ಟ್ ವಿಡಿಯೋ ನಮ್ಮ ಹುಡುಗ ತೆಗೆದಿದ್ದಾನೆ ಅಷ್ಟೇ. ಆದರೆ ಹೇಳ್ತಾ ಇದ್ದೀನಿ, ನೀವು ನೋಡಿರ್ಬೋದು ಯಾವಾಗ್ಲೂ ಅಷ್ಟೇ ನಾವು ಏನೇ ಪೂಜೆ ಮಾಡಿದ್ರು ತುಳಸಿ ಕಟ್ಟೆ ಪೂಜೆ ಮಾಡಲಿಲ್ಲ ಅಂತಂದರೆ ಆ ಪೂಜೆ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಮಾಮೂಲಿ ದೀಪ ಎಲ್ಲ ಹಚ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ದೇವ್ರ ಫೋಟೋಗೆಲ್ಲ ಇಟ್ಟು ಮಾಮೂಲಿ ನಾವು ಹೇಗೆ ಪೂಜೆ ಮಾಡ್ತೀವೋ ಹಾಗೆ ನಾರ್ಮಲಾಗೆ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಕೆಲವೊಬ್ಬರು ಬಾಡಿಗೆ ಮನೆಯಲ್ಲಿ ಹಾಲು ಉಕ್ಕಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ, ಹಾಲನ್ನ ಉಕ್ಕಿಸ್ಬೇಕು. ಸೊ ಇವಾಗ ನಾರ್ಮಲಾಗಿ ಗಂಧದ ಕಡ್ಡಿ, ನೆಕ್ಸ್ಟು ಕರ್ಪೂರ. ನಾವು ಎಲ್ಲನೂ ಕಂಪ್ಲೀಟಾಗಿ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಕೆಲವರು ಕರ್ಪೂರ ಹಚ್ಚಲ್ಲ ಅಂತ ಹೇಳ್ತಾರೆ. ನೋಡಿ, ಆ ಚಾನಲ್ಲು ಕೂಡ ತುಳಸಿ ಕಟ್ಟೆ ಪೂಜೆ ಮಾಡಿದ್ದೀನಿ. ಆ ಚಾನಲ್ಲಿ ಕೆಲವರು ಮಾತಾಡ್ತಾ ನಿಂತಿದ್ರು ಗಂಡಸರು. ಹಾಗಾಗಿ ನಾನು ಹೊರಗಡೆದೆಲ್ಲ ಅಷ್ಟು ವೀಡಿಯೋ ತೆಗ್ದಿಲ್ಲ. ತುಳಸಿ ಕಟ್ಟೆ ಅಂತೂ ಮರೀದೇ ತೊಗೊಂಡೋಗ್ಬೇಕು. ಇನ್ನು ಮಾಮೂಲಿ ಸ್ವಲ್ಪ ಹಾಲಿಟ್ಬಿಟ್ಟು ಉಗ್ಸಿರೋ ಅಂಥದ್ದು. ಅದು ಉಗ್ಬೇಕಾದ್ರೆ ಸಕ್ಕರೆ ಹಾಕಬೇಕು. ಇಲ್ಲಿ ಕರೆಂಟ್ ಸ್ಟವ್ನ ನಾನು ಯೂಸ್ ಮಾಡಿದ್ದೀನಿ. ಹಾಗಾಗಿ ಅದು ಅಲ್ಲೇ ವಾಟರೆಲ್ಲ ಅಬ್ಸರ್ವ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಕೆಳಗಡೆಗೆ ಹಾಲು ಹರ್ಕೊಂಡು ಹೋಗ್ತಾಯಿಲ್ಲ. ಗ್ಯಾಸಲ್ಲಾದರೆ ಹಾಲು ಕೆಳಗಡೆಗೆ ಹರ್ಕೊಂಡು ಹೋಗುತ್ತೆ. ಅಂದರೆ ಗ್ಯಾಸ್ ಇನ್ನೂ ನಾವು ತಂದಿಲ್ಲ. ಫಸ್ಟು ಎಲ್ಲ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ನಾವಿದ್ದಿದ್ದ ಮನೆಗಿಂತ ಇದು ಮನೆ ಸ್ವಲ್ಪ ಚಿಕ್ಕದು. ಹಾಗಾಗಿ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಗ್ಯಾಸ್ ಸ್ಟವ್ ತೊಗೊಬರೋಣ ಅಂತ ತಂದಿಲ್ಲ. ಇನ್ನು ಅರಿಶಿನ ಕುಂಕುಮ ನಮ್ಮ ಕೈನಲ್ಲಿ ಏನಾಗುತ್ತೋ ಅದು ಮುತ್ತೈದರಿಗೆ ಕೊಡಬೇಕು. ಸೊ ನಾನು ಮನೆಯಲ್ಲಿ ಸೀರೆ ಇತ್ತು, ಸೀರೆ, ಅರಿಶಿನ ಕುಂಕುಮ, ಹೂವು ಈ ರೀತಿ ಕೊಡ್ತಾಯಿದ್ದೀನಿ. ಅವರು ಕುಡಿತಾರೆ ಅಂತಂದರೆ ನಾವು ಹಾಲು ಉಗ್ಸಿರ್ತೀವಲ್ವ, ಸೊ ಹಾಲು ಕೂಡ ಕೊಡ್ಬೋದು. ಇನ್ನು ಅಂದರೆ ನಾನು ಹೊರಗಡೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರೋ ಅಂತಂದಲ್ಲ, ಸೊ ಹಾಗಾಗಿ ಅವರಿಗೆಲ್ಲ ಹಾಲನ್ನ ಕಾಯಿಸಿದ್ನಲ್ಲ, ಹಾಲು ಉಗ್ಸಿದ್ದು ಅದನ್ನು ಕೊಟ್ಟಿದ್ದೆ. ನಾನು ಲಾಸ್ಟ್ ಟೈಮು ಬಾಡಿಗೆ ಮನೆಯದು ವೀಡಿಯೋ ಹಾಕಿದ್ದಾಗ ಕೆಲವ್ರು ಕಮೆಂಟ್ ಮಾಡಿದೆ, ಓನರ್ ಇರೋ ಮನೆಗೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಅಂತ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಓನರ್ ತುಂಬಾ ಒಳ್ಳೆಯವರು. ಹೇಳ್ಬೇಕಾದ್ರೆ ನಾನೇ ಕೆಳಗಡೆ ಫ್ಯಾಮಿಲಿ ಇರಬೇಕು ಅಂಥ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅಂತ ನಾನು ಬಂದಿರೋ ಅಂಥದ್ದು. ಆ ಥರ ಎಲ್ಲ ಏನೂ ಇಲ್ಲ. ನಾವು ಹೇಗಿರ್ತೀವೋ ಹಾಗೇ ಸಣ್ಣ ಪುಟ್ಟವಿಂದನೂ ಏನೂ ಜಗಳ ಇಲ್ಲ. ನಾವು ಅವರು ಚೆನ್ನಾಗೇ ಇದ್ದೀವಿ. ಸೊ ನೆಕ್ಸ್ಟು ಒಂದು ತೊಟ್ಲು ಶಾಸ್ತ್ರ ಇತ್ತು, ಅಲ್ಲಿಗೆ ಬಂದಿದ್ದು. ನನ್ನ ಫೋನು ಲಾಕ್ ಆಗಿಬಿಟ್ಟಿತ್ತು ಮತ್ತು ಪಾಸ್ವರ್ಡ್ ಕೂಡ ಮರ್ತೋಗಿತ್ತು. ಅದರಿಂದ ಐಫೋನ್ ಸೆಂಟರ್ನಲ್ಲೇ ಹೋಗಿ ಅದರ ಲಾಕ್ ತೆಗ್ಸಿದ್ರಿಂದ ನನಗೆ ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು.